ದಕ್ಷಿಣ ಕನ್ನಡದ ಬೆಳ್ತಂಗಡಿಯಿಂದ ಚಿಕ್ಕಮಗಳೂರಿನ ಮೂಡಿಗೆರೆಯವರೆಗೆ ರಾಷ್ಟ್ರೀಯ ಹೆದ್ದಾರಿ 73ರ ಮೂಲಕ 12 ಹಿಮ್ಮುರಿ ತಿರುವುಗಳಿರುವ ಸುಮಾರು 24 ಕಿಲೋಮೀಟರ್ ದೂರದ ಕಾಡಿನ ಮಧ್ಯೆ ಇರುವ ರಸ್ತೆಯೇ ಚಾರ್ಮಾಡಿ ಘಾಟಿ ರಸ್ತೆ. ಕರಾವಳಿ ಜಿಲ್ಲೆಗಳ ಜನರು ನಗರ ಜೀವನದ ಒತ್ತಡದಿಂದ ಒಂದಷ್ಟು ವಿಶ್ರಾಂತಿಗಾಗಿ, ಪ್ರಕೃತಿ ಸೌಂದರ್ಯದ ಅನುಭವಕ್ಕಾಗಿ ಹೆಚ್ಚಾಗಿ ಬರುವ ಪ್ರದೇಶವಾಗಿದೆ ಚಾರ್ಮಾಡಿ. ಬ್ರಿಟಿಷರ ಕಾಲದಿಂದಲೇ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳ ಮಧ್ಯೆ ಸಂಪರ್ಕ ರಸ್ತೆಯಾಗಿರುವ ಚಾರ್ಮಾಡಿ ರಸ್ತೆಯಲ್ಲಿ ಅಪರೂಪದ ಕಪ್ಪು ಚಿರತೆ ಸೇರಿದಂತೆ ಹಲವು ವನ್ಯಜೀವಿಗಳು ಗೋಚರಿಸುತ್ತಿದ್ದವು ಎಂದು ಶಿವರಾಮ ಕಾರಂತರು ತಮ್ಮ ಅನುಭವ ಕಥನಗಳಲ್ಲಿ ವಿವರಿಸಿದ್ದಾರೆ. ಈಗಲೂ ಇಲ್ಲಿ ಹಲವು ಬಾರಿ ಆನೆಗಳು ರಸ್ತೆಯಲ್ಲೇ ಪ್ರಯಾಣಿಕರಿಗೆ ಗೋಚರಿಸುತ್ತದೆ. ಹಸಿರು, ರಸ್ತೆ ಬದಿಯಲ್ಲೇ ಧುಮ್ಮಿಕ್ಕುವ ಜಲಪಾತಗಳು, ಕರಿನಾಗರದಂಥ ರಸ್ತೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ. ಸೌಂದರ್ಯದ ಹಿಂದೆಯೂ ಭಯಾನಕತೆಯನ್ನು ಹೊತ್ತಿರುವ ಈ ಘಾಟಿ ಭೂಕುಸಿತ, ವಾಹನ ಅಪಘಾತ, ಅವುಗಳಿಂದಾದ ದುರ್ಮರಣ, ಕಟ್ಟುಕತೆಗಳು, ಸತ್ಯಕತೆಗಳು ಮತ್ತು ಕೊಲೆ ಹಾಗೂ ಬೇರೆಡೆ ಕೊಲೆ ಮಾಡಿ ಹೆಣ ಇಲ್ಲಿ ತಂದೆಸೆಯುವ ಘಟನೆಗಳು ನಮ್ಮ ಮೈ ಜುಮ್ಮೆನಿಸುತ್ತವೆ. ಮಳೆಗಾಲದಲ್ಲಿ ಮಧ್ಯಾಹ್ನದ ವೇಳೆಯೇ ಕತ್ತಲಾವರಿಸುವ ರಸ್ತೆಗಳು, ಬೋರ್ಗರೆಯುವ ಜಲಪಾತಗಳು, ಜರಿ ತೊರೆಗಳು, ಬೆಟ್ಟಗಳನ್ನು ಮುಚ್ಚಿರುವ ದಟ್ಟ ಮೋಡಗಳು ಆ ಭಯಾನಕತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. 2023ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಚಾರ್ಮಾಡಿ ಹಸನಬ್ಬ, ಅದೇ ರೀತಿ ಆರೀಫ್ ಬಣಕಲ್ ಇಲ್ಲಿ ದೊರೆತ 100 ಹೆಣಗಳನ್ನು ಪೊಲೀಸ್ ಇಲಾಖೆಗೆ ನೀಡಿ ಅಪಘಾತಗಳಲ್ಲಿನ 100 ಗಾಯಾಳುಗಳ ಜೀವರಕ್ಷಣೆ ಮಾಡಿ ಜನರ ಮೆಚ್ಚುಗೆ ಪಡೆದಿದ್ದಾರೆ. ಈ ಘಾಟಿಗೆ ಹತ್ತಿರದ ಚಾರ್ಮಾಡಿ ಎಂಬ ಊರಿನಿಂದಲೇ ಇದಕ್ಕೆ ಚಾರ್ಮಾಡಿ ಎಂಬ ಹೆಸರು ಬಂದಿದೆ ಎನ್ನಬಹುದು. ಎತ್ತರವಾದ ಬೆಟ್ಟಗುಡ್ಡಗಳು, ಆಳವಾದ ಕಣಿವೆಗಳು, ಪ್ರಪಾತಗಳು, ಹಿಮ್ಮುರಿ ತಿರುವುಗಳು ಅಥವಾ ಹೇರ್ಪಿನ್ ತಿರುವುಗಳು, ಕಿರಿದಾದ ರಸ್ತೆಗಳು ಈ ಘಾಟಿಯನ್ನು ರುದ್ರರಮಣೀಯಗೊಳಿಸಿದೆ. ಮಳೆಗಾಲದಲ್ಲಿ ಭೂಕುಸಿತಗಳು ಹೆಚ್ಚಾದರೆ, ಬೇಸಿಗೆ ಕಾಲದಲ್ಲಿ ಬಲವಾದ ಗಾಳಿ, ತೀವ್ರ ತಾಪಮಾನದಿಂದಾಗಿ ಕಾಡ್ಗಿಚ್ಚು ಸಂಭವಿಸಿ ಹಲವು ಜೀವ ಸಂಕುಲಗಳು ಇಲ್ಲಿ ನಾಶ ಹೊಂದುತ್ತವೆ. ಈ ರಸ್ತೆಯಲ್ಲಿ ಹಲವು ವೇಳೆ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗುತ್ತದೆ. ಇಲ್ಲಿಗೆ ಭೇಟಿ ನೀಡಲು ಉತ್ತಮ ಸಮಯ ಮಳೆಗಾಲ ಅಥವಾ ಮಳೆಗಾಲ ಮುಗಿದ ನಂತರ, ಅಂದರೆ ಅಕ್ಟೋಬರ್ನಿಂದ ಫೆಬ್ರವರಿಯವರೆಗೆ. ಈ ಸಮಯದಲ್ಲಿ ಈ ರಸ್ತೆಯ ಎರಡೂ ಬದಿಯ ಬೆಟ್ಟಗುಡ್ಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುತ್ತವೆ. 7000 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಬೀಳುವ ಚಾರ್ಮಾಡಿ ಘಾಟಿಯಲ್ಲಿ ವಿವಿಧ ವನ್ಯಜೀವಿಗಳು, ಹುಲ್ಲುಗಾವಲು, ಅಪಾರ ಸಸ್ಯ ಸಂಪತ್ತು, ವೃಕ್ಷ ಸಂಪತ್ತು, ಶೋಲಾ ಕಾಡುಗಳನ್ನು ಕಾಣಬಹುದು. ಇಲ್ಲಿನ ಪ್ರಮುಖ ಬೆಟ್ಟಗಳೆಂದರೆ ಅಮೇದಿಕಲ್ಲು ಬೆಟ್ಟ, ಬಾಳೆಕಲ್ಲು ಬೆಟ್ಟ, ಕೊಡೇಕಲ್ಲು ಬೆಟ್ಟ, ಜೇನುಕಲ್ಲು ಬೆಟ್ಟ, ದೀಪಕಲ್ಲು ಬೆಟ್ಟ. ಇಲ್ಲಿ ಶಿಶಿಲ ಹಾಗೂ ಎತ್ತಿನಭುಜ ಎಂಬ ಬೃಹದಾಕಾರದ ಬೆಟ್ಟಗಳು ಇವೆ. ಇಲ್ಲಿನ ಪ್ರಮುಖ ಜಲಪಾತಗಳೆಂದರೆ ಅಲೆಕಾನ್ ಜಲಪಾತ, ಜೇನುಕಲ್ಲು ಜಲಪಾತ, ಕಲ್ಲರ್ಬಿ ಜಲಪಾತ, ಬಂಡಾಜಿ ಜಲಪಾತ, ಆನಡ್ಕ ಜಲಪಾತ, ಹಕ್ಕಿಕಲ್ಲು ಜಲಪಾತ. 2004 ಅಕ್ಟೋಬರ್ 18ರಂದು ದುರ್ಮರಣ ಹೊಂದಿದ ಕುಖ್ಯಾತ ದಂತಚೋರ ಕಾಡುಗಲ್ಲ ವೀರಪ್ಪನ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಮರಣ ಹೊಂದಿದ ಅರಣ್ಯಾಧಿಕಾರಿ ದಿವಂಗತ ಶ್ರೀನಿವಾಸ್ ಅವರ ನೆನಪಿಗಾಗಿ ಮಲೆಯ ಮಾರುತ ಎಂಬ ಅತಿಥಿ ಗೃಹವನ್ನು ಅರಣ್ಯ ಇಲಾಖೆಯು ಸ್ಥಾಪಿಸಿದೆ. 2019, 20, 21, 22ರ ಭಾರೀ ಮಳೆಯಿಂದ ಈ ಘಾಟಿಯ ಕೆಲವು ಭಾಗಗಳಲ್ಲಿ ಭೂಕುಸಿತ ಉಂಟಾಗಿತ್ತು. ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಗಳ ಅನುದಾನಗಳಿಂದ ಭೂಕುಸಿತ ಪ್ರದೇಶಗಳಲ್ಲಿ ತಡೆಗೋಡೆ ನಿರ್ಮಿಸಲಾಗಿದೆ. ಇಲ್ಲಿನ 5.5 ಮೀಟರ್ನಷ್ಟು ಕಿರಿದಾದ ರಸ್ತೆಗಳನ್ನು 10 ಮೀಟರ್ಗೆ ವಿಸ್ತರಿಸಲು ಅನುದಾನ ಮಂಜೂರಾಗಿದೆ. ಈ ಘಾಟಿಯ ಹತ್ತಿರದಲ್ಲೇ ಕನ್ನಡದ ಖ್ಯಾತ ಲೇಖಕ ಕರ್ವಾಲೋ ಪರಿಸರದ ಕತೆ ಖ್ಯಾತಿಯ ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನದ ವಸ್ತು ಸಂಗ್ರಹಾಲಯವಿದೆ. ಪ್ರವಾಸಿಗರು ಅದನ್ನು ಸಂದರ್ಶನ ಮಾಡಬಹುದು. ಚಾರ್ಮಾಡಿ ಘಾಟಿಯಲ್ಲಿ ಪ್ರವಾಸಿಗರು ಗಮನಿಸಬೇಕಾದ ಅಂಶಗಳೆಂದರೆ, ಇಲ್ಲಿನ ಜಲಪಾತಗಳ ಬಳಿ ಫೋಟೋ, ಸೆಲ್ಫಿ ತೆಗೆಯುವವರು ಜಾಗರೂಕತೆಯಿಂದ ಇರಬೇಕು. ಇಲ್ಲಿನ ಜಲಪಾತಗಳನ್ನು ದೂರ ನಿಂತು ನೋಡಿ ಖುಷಿಪಡೋಣ. ಇಲ್ಲಿನ ಜಲಪಾತಗಳಿಗೆ ಬಿದ್ದು ಹಲವರು ತಮ್ಮ ಕೈಕಾಲು ಗಾಯಗೊಳಿಸಿದ್ದಾರೆ. ಪ್ಲಾಸ್ಟಿಕ್, ಸಿಗರೇಟು ಕಸಗಳನ್ನು ಎಸೆಯದಿರೋಣ. ಇಲ್ಲಿನ ಸೌಂದರ್ಯವನ್ನು ಮುಂದಿನ ತಲೆಮಾರಿನವರೆಗೂ ಕಾಪಾಡೋಣ. ಈ ಘಾಟಿಯ ಸ್ವಚ್ಛತೆಯನ್ನು ಕಾಪಾಡುವುದು ಪ್ರವಾಸಿಗರಾದ ನಮ್ಮೆಲ್ಲರ ಕರ್ತವ್ಯವೂ ಹೌದು. ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ, ರಸ್ತೆ ಬದಿಯಲ್ಲಿ ಆಹಾರ ಕಾಯುತ್ತಾ ಇರುವ ಮಂಗಗಳಿಗೆ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿರುವ ಕೆಮಿಕಲ್ ಮಿಶ್ರಿತ ಆಹಾರವನ್ನು ನೀಡಬೇಡಿ. ಅದರಿಂದ ರೋಗಗಳು ಬಂದು ಅವುಗಳು ನಶಿಸಿ ಹೋಗುತ್ತಿವೆ. ಅವುಗಳಿಗೆ ನೈಸರ್ಗಿಕವಾಗಿ ಕಾಡಿನಲ್ಲೇ ಮಾವಿನಕಾಯಿ, ಬೇವಿನಕಾಯಿ, ಕಡಲೆಕಾಯಿ ಅಂತ ಆಹಾರಗಳು ದೊರೆಯುತ್ತವೆ. ಅವುಗಳೇ ಅದರ ಆಹಾರಗಳು. ನೀವು ಕೊಂಡೊಯ್ದ ಹಣ್ಣುಗಳನ್ನು ನೀಡಬೇಡಿ, ಅವುಗಳಿಗೆ ಅಲ್ಲೇ ಅವು ಸಿಗುತ್ತವೆ. ನಮ್ಮ ಸುಂದರ ಪ್ರಕೃತಿಯನ್ನು ನಾವೇ ಕಾಪಾಡೋಣ.